ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ನಟ ರವಿಚಂದ್ರನ್. ದೊಡ್ಡ ಮನೆ ಈಗ ಸಖತ್ ಕಲರ್ಫುಲ್. ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮ್ ಕಹಾನಿ ಬಿಚ್ಚಿಟ್ಟ ಕ್ರೇಜಿ ಸ್ಟಾರ್. ಬಿಗ್ ಬಾಸ್ ಮನೆಗೆ ಲವ್ ರೂವಾರಿ ರವಿಚಂದ್ರನ್ ಕಾಲಿಟ್ಟಿದ್ದು ಮೊದಲ ಬಾರಿಗೆ ತಮ್ಮ ಲವ್ ಸ್ಟೋರಿಯನ್ನ ಹಂಚಿಕೊಂಡಿದ್ದಾರೆ. ಈ ವೇಳೆ ರವಿಚಂದ್ರನ್ ಅವರು ತಮ್ಮ ಬದುಕಿನ ರಿಯಲ್ ಪ್ರೇಮ್ ಕಹಾನಿಯ ಬಗ್ಗೆಯೂ ಮಾತನಾಡಿದ್ದಾರೆ. ಲಿವಿಂಗ್ ಏರಿಯಾದಲ್ಲಿ ಮನೆಯ ಎಲ್ಲಾ ಸದಸ್ಯರು ಎದುರು ಕಾಲೇಜ್ ದಿನಗಳ ತಮ್ಮ ಲವ್ ಸ್ಟೋರಿನ ರವಿ ಬಿಚ್ಚಿಟ್ಟಿದ್ದಾರೆ. 1 ವರ್ಷ ಬರೀ ಕನ್ನೋಟದಲ್ಲೇ ಲವ್ ಮಾಡ್ತಾ ಇದ್ವಿ. ಬೈಕೇರಿ ಕಾಲೇಜಿಗೆ ಹೋಗುತ್ತಿದ್ದ ಆ ದಿನಗಳಲ್ಲಿ ಒಂದು ಹುಡುಗಿಯ ನಗುವಿಗೆ ಮನಸ್ಸೋತ ಕಥೆಯನ್ನ ಅವರು ಹಂಚಿಕೊಂಡಿದ್ದು ಹೀಗೆ. ಕಲರ್ಸ್ ಕನ್ನಡ ವಾಹಿನಿಯು ರವಿಚಂದ್ರನ್ ಅವರ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ನೀಡಿರುವ ಬಗ್ಗೆ ಒಂದು ಪ್ರೋಮೋವನ್ನು ಹಂಚಿಕೊಂಡಿದೆ. ಅದರಲ್ಲಿ ರವಿಚಂದ್ರನ್ ಲವ್ ಸ್ಟೋರಿ ಇದೆ. ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಓಡಿಸಿದ್ದ ಬೈಕ್ ಅನ್ನು ತೆಗೆದುಕೊಂಡು ಕಾಲೇಜಿಗೆ ನಾನು ಎಂಟ್ರಿ ಕೊಡ್ತೀನಿ. ಕಾಂಪೌಂಡ್ ದಾಟಿ ನಾನು ಒಳಗೆ ಹೋಗುವುದಕ್ಕೆ ಸರಿಯಾಗಿ ಒಂದು 10-15 ಹುಡುಗಿಯರು ನಿಂತಿದ್ದಾರೆ. ಆಗ ನನ್ನ ಆ ಮೋಟರ್ ಬೈಕ್ ಸೌಂಡ್ಗೆ ಒಂದು ಹುಡುಗಿ ನನ್ನ ತಿರುಗಿ ನೋಡ್ತಾಳೆ. ನಾನು ಪ್ರೀತಿಸಿದ ಮೊದಲ ಹುಡುಗಿ ಅವಳೆ. ಇಂದಿಗೂ ನಾನು ಆ ಕ್ಷಣದ ಅವಳ ನಗುವನ್ನ ಮರೆತಿಲ್ಲ ಎಂದು ರವಿಚಂದ್ರನ್ ಅವರು ಹೇಳಿಕೊಂಡಿದ್ದಾರೆ. ಆ ಹುಡುಗಿಗೆ ಐ ಲವ್ ಯು ಎಂದು ಹೇಳುವುದಕ್ಕೆ ನಾನು 1 ವರ್ಷ ಸಮಯ ತೆಗೆದುಕೊಂಡೆ. ಆದರೆ 1 ವರ್ಷ ನಾವಿಬ್ಬರು ಕಣ್ಣಿನಲ್ಲಿ ಪ್ರೀತಿ ಮಾಡಿದ್ದೇವೆ. ಅವಳನ್ನ ಮಾತನಾಡಿಸಲೇಬೇಕು ಎಂದು ನಿರ್ಧಾರ ಮಾಡಿ ಒಂದು ಕಾರಿನಲ್ಲಿ ಕಾಲೇಜಿಗೆ ಹೋಗಿದ್ದೆ. ಅವಳು ಎದುರಿಗೆ ಬರುವಾಗ ನಾನು ಕಾರಿನಿಂದ ಇಳಿದು ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನ ಡ್ರಾಪ್ ಮಾಡಬಹುದಾ ಅಂತ ಕೇಳುತ್ತೇನೆ. ಆದರೆ ಅವಳು ನೋ ಥ್ಯಾಂಕ್ಸ್ ಎಂದು ಹೇಳಿ ಹೋಗಿಬಿಡ್ತಾಳೆ. ಆಮೇಲೆ ನಾನು 1 ವಾರ ಕಾಲೇಜಿಗೆ ಹೋಗಲೇ ಇಲ್ಲ. ಆಮೇಲೆ ಒಂದು ದಿನ ನನ್ನ ಮನೆಗೆ ಒಂದು ಫೋನ್ ಕಾಲ್ ಬರುತ್ತದೆ. ಅದು ಅವಳೇ. ಹೇಗೋ ಮಾಡಿ ನನ್ನ ಮನೆ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿದ್ರು. ಅಲ್ಲಿಂದ ನಮ್ಮಿಬ್ಬರ ಮಾತುಕತೆ ಶುರುವಾಗುತ್ತದೆ ಎಂದು ರವಿಚಂದ್ರನ್ ತಿಳಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ 12ರ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅದ್ದೂರಿ ಎಂಟ್ರಿ ಕೊಟ್ಟಿದ್ದು, ತಾವು ನಟಿಸಿರುವ ಪ್ಯಾರ್ ಚಿತ್ರದ ಪ್ರಚಾರಕ್ಕಾಗಿ ಅವರು ದೊಡ್ಡ ಮನೆಗೆ ಆಗಮಿಸಿದ್ದಾರೆ. ವಿಶೇಷವೆಂದರೆ ಬಿಗ್ ಬಾಸ್ ಸ್ಪರ್ಧಿ ರಾಶಿಕಾ ಶೆಟ್ಟಿ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಮಗಳಾಗಿ ನಟಿಸಿದ್ದಾರೆ. ಈ ಹಿಂದೊಮ್ಮೆ ಪ್ಯಾರ್ ಚಿತ್ರದ ಬಗ್ಗೆ ಮಾತನಾಡಿದ್ದ ರವಿಚಂದ್ರನ್, ನಾನು ಈ ಸಿನಿಮಾದಲ್ಲಿ ನಟಿಸಬೇಕೆಂಬುದು ಚಿತ್ರತಂಡದ ಆಸೆಯಾಗಿತ್ತು. ಈ ತಂಡದ ಹಠ ಪ್ರೀತಿಗೆ ಸೋತು ಪ್ಯಾರ್ ಸಿನಿಮಾದಲ್ಲಿ ನಟಿಸಿದ್ದೇನೆ. ಪ್ರೀತಿಗೆ ಇರುವ ಬೆಲೆಯನ್ನು ಇಲ್ಲಿ ಬೇರೆ ರೀತಿಯಲ್ಲಿ ಹೇಳುವುದಕ್ಕೆ ಹೊರಟಿದ್ದಾರೆ. ನಾನು ಇಲ್ಲಿ ಬರೀ ಕಲಾವಿದನಾಗಿ ಕಾಣಿಸಿಕೊಂಡಿದ್ದೇನೆ. ನನ್ನನ್ನು ಹೇಗೆ ತೋರಿಸಬೇಕು ಎಂಬುದು ನಿರ್ದೇಶಕರಿಗೆ ಬಿಟ್ಟಿದ್ದು ಎಂದಿದ್ರು. ಇನ್ನು ದೊಡ್ಡ ಮನೆಗೆ ಆಗಮಿಸಿರುವ ರವಿಚಂದ್ರನ್ ಪ್ಯಾರ್ ಸಿನಿಮಾದ ದೊಡ್ಡ ಮನೆಯಲ್ಲಿ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಲವ್ ಕಾಲೇಜಿಗೆ ಪ್ರಿನ್ಸಿಪಾಲ್ ಎನಿಸಿಕೊಂಡಿರುವ ರವಿಚಂದ್ರನ್ ಅವರು ಪ್ಯಾರ್ ಚಿತ್ರದಲ್ಲಿ ಯಾವ ರೀತಿಯ ಪ್ರೇಮ ಕಥೆಯನ್ನು ಹೇಳಲಿದ್ದಾರೋ ಗೊತ್ತಿಲ್ಲ. ಚಿತ್ರದ ನಾಯಕಿ ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಮನೆಯೊಳಗೆ ಇರುವುದರಿಂದ ಹೀರೋ ಭರತ್ ಜೊತೆಗೆ ಬಿಗ್ ಬಾಸ್ ಮನೆಗೆ ಹೋಗಿ ಹಾಡನ್ನ ರಿಲೀಸ್ ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದರೆ, ಎಂದೂ ಶುರುವಾಗುವ ಈ ಗೀತೆಯನ್ನು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಲ್ ಅವರು ಹಾಡಿರುವುದು ವಿಶೇಷ. ಇಂತಹ ಹಲವು ವಿಷಯಗಳನ್ನ ತಿಳಿಯಲು NCIB ಟೈಮ್ಸ್ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ. ನಾನಿನ್ನ ಮರೆಯಲಾರೆ ರಾಜ್ಕುಮಾರ್ ಅವರು ಓಡಿಸಿದ ಮೋಟರ್ ಬೈಕ್ ತಗೊಂಡು ಹಂಗೆ ಹಿಂಗೆ ಎಂಟ್ರ್ ಆಗ್ತೀನಿ. ಕಾಲೇಜ್ಗೆ ಎಂಟ್ರ್ ಆಗ್ಬೇಕಾದ್ರೆ ಕರೆಕ್ಟಾಗಿ ಎಂಟ್ರೆನ್ಸಲ್ಲಿ ಒಂದು 10-15 ಹುಡುಗಿರು ಪ್ಲಸ್ ಅಷ್ಟನ್ನೆಲ್ಲ ನಿಂತಿದ್ದಾರೆ. ಬಟ್ ಆ ಮೋಟ್ರ್ ಬೈಕ್ ಸೌಂಡ್ಗೆ ಒಂದು ಹುಡುಗಿ ಹಂಗೆ ತಿರುಗಿ ನೋಡ್ತಾಳೆ. ಇವತ್ತವರೆಗೂ ಆ ಲಾಪ್ರು ಮರ್ತಿಲ್ಲ ನಾನು. ಅದು ನಾನು ಫಸ್ಟ್ ಪ್ರೀತಿಸಿದ ಹುಡುಗಿ. ಅದು 1 ವರ್ಷ ಐ ಟುಕ್ 1 year ಟು ಸೇ ಐ ಲವ್ ಯು ಟು ದಟ್ ಗರ್ಲ್. 1 ವರ್ಷ ತಗೊಂಡೆ ಲವ್ ಯು ಹೇಳೋದಕ್ಕೆ. ಬಟ್ ನಮ್ಮ ಕಣ್ಣಲ್ಲೇ 1 ವರ್ಷ ಪ್ರೀತಿ ಮಾಡಿದ್ದೀವಿ. ಇವತ್ತು ಮಾತಾಡಿಸ್ಲೇಬೇಕು ಅಂದ್ಬಿಟ್ಟು ಅವಾಗ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಇದ್ರೆ ಕಾರ್ ತೊಗೊಂಡು ಹೋಗಿರ್ತೀನಿ. ಕಾರ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಕಾರಿಂದ ಆಚೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಐ ಡ್ರಾಪ್ ಯು ಅಂತ ಕೇಳ್ತೀನಿ. ನೋ ಥ್ಯಾಂಕ್ಸ್ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಅಷ್ಟೇ. ನೆಕ್ಸ್ಟ್ ಇಂದ ಕಾಲೇಜ್ಗೆ ಬಂದಿಲ್ಲ ನಾನು. 1 ವಾರ ಆದ್ರೆ ಕಾಲೇಜ್ ಕಡೆ ತಿರುಗೇ ಇಲ್ಲ. ಬಟ್ 1 ವಾರ ಆದ್ಮೇಲೆ ಲ್ಯಾಂಡ್ಲೈನ್ ರಿಂಗ್ ಆಗುತ್ತೆ. ಅದು ಅಕಸ್ಮಾತ್ ನಾನೇ ಫೋನ್ ತೆಗೆದು ಅವಳೇ ಫೋನ್ ಮಾಡಿರ್ತಾಳೆ, ಹೆಂಗೋ ತಿಳ್ಕೊಂಡು ನಂಬರು. ಅಲ್ಲಿಂದ ವಿ ಸ್ಟಾರ್ಟ್ ಟಾಕಿಂಗ್ ಟು ಈಚ್ ಅದರ್.